ಹೊಟ್ಟಿನ ಸಮಸ್ಯೆ ಅಥವಾ ಡ್ಯಾಂಡ್ರಫ್ ಸಮಸ್ಯೆಯನ್ನು ನೀವೇನಾದರೂ ಬಳಲ್ತಾ ಇದ್ರೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ. ಇದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದೇ ರೀತಿಯಲ್ಲಿ ತಲೆ ಕೂದಲು ಉದುರುವಂಥ ಸಮಸ್ಯೆ ಕೂಡ ಪರ್ಮನೆಂಟ್ ಆಗಿ ನಿವಾರಣೆ ಆಗ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ತಲೆ ಕೂದಲು ಉದುರೋದು ಸಾಮಾನ್ಯವಾಗಿ ನಮ್ಮ ತಲೆ ಹೊಟ್ಟಿನಿಂದಾಗಿ ಉದುರುತ್ತದೆ. ಅಂದರೆ ತಲೆ ಹೊಟ್ಟು ಜಾಸ್ತಿ ಆದರೆ ಅಥವಾ ಡ್ಯಾಂಡ್ರಫ್ ಅಂತೇಳಿ ಹೇಳ್ತೀವಲ್ಲ, ಇದು ಜಾಸ್ತಿ ಆದರೆ ಸಾಮಾನ್ಯವಾಗಿ ತಲೆ ಕೂದಲು ಉದುರ್ತಾ ಇರ್ತದೆ. ಈ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡಲಿಕ್ಕೆ ನೀವು ಬಹಳಷ್ಟು ಮೆಡಿಸಿನ್ಗಳನ್ನು ಪ್ರಯತ್ನ ಪಟ್ಟಿರ್ಬೋದು ಅಥವಾ ಬೇರೆ ಬೇರೆ ಶಾಂಪುಗಳನ್ನು ಪ್ರಯತ್ನ ಪಟ್ಟಿರ್ಬೋದು. ಆದರೆ ಇವತ್ತು ನಾನು ನಿಮಗೊಂದು ಅತ್ಯಂತ ಸುಲಭವಾದಂತಹ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಟ್ರೈ ಮಾಡಿದರೆ ನಿಮ್ಮ ಡ್ಯಾಂಡ್ರಫ್ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದೇ ರೀತಿಯಲ್ಲಿ ತಲೆ ಕೂದಲು ಉದುರುವ ಸಮಸ್ಯೆ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಟ್ರೈ ಮಾಡಿ. ಇದೊಬ್ಬರು ಡಾಕ್ಟರ್ ಹೇಳಿರುವಂತಹದ್ದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು ಜೀರಿಗೆ, ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೇಲಿ ಇದ್ದೇ ಇರುವಂಥದ್ದು. ಅದಾದಮೇಲೆ ಇನ್ನೊಂದು ಲಿಂಬೆಹಣ್ಣು ಮತ್ತು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ. ಇದು ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವಂತಹದ್ದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಕೊಂಡು ಹೇಳ್ತೇನೆ. ಅದಕ್ಕಿಂತಲೂ ಮೊದಲು ಈ ತಲೆ ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡೋದ್ರಲ್ಲಿ ಈ ಜೀರಿಗೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತಕೊಂಡು ಹೇಳ್ತೇನೆ. ನೋಡಿ, ಜೀರಿಗೆ ಇದೆಯಲ್ಲ, ಇದು ಆ್ಯಂಟಿ ಇನ್ಫ್ಲಮೇಟರಿ ಅಂತೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರ್ತದೆ. ಅದೇ ರೀತಿಯಲ್ಲಿ ನಿಮ್ಮ ತಲೆಯಲ್ಲಿ ಹೊಟ್ಟು ಉಂಟಾಗಲಿಕ್ಕೆ ಕಾರಣ ಏನಿದೆಯೋ ಆ ಸಮಸ್ಯೆಗೆ ರೂಟ್ ಕಾಸ್ ಏನಿದೆ ಅದನ್ನು ಇದು ನಿವಾರಣೆ ಮಾಡ್ತದೆ. ಹಾಗಾಗಿ ಇಲ್ಲಿ ನಾನು ಜೀರಿಗೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ಒಂದು 2 ಚಮಚ ಜೀರಿಗೆಯನ್ನು ತಗೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು. ನಾನು ಈಗಾಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. 2 ಚಮಚದಷ್ಟು ಜೀರಿಗೆ ಪುಡಿನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಚಿಕ್ಕ ಬೌಲಿಗೆ 2 ಚಮಚದಷ್ಟು ಜೀರಿಗೆ ಪುಡಿನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ 2 ಚಮಚದಷ್ಟು ಲಿಂಬೆಹಣ್ಣಿನ ಜ್ಯೂಸ್ನ ತಗೊಂಡು ಇದನ್ನು ಕೂಡ ಹಾಕ್ಕೊಳ್ಬೇಕು. ನಂತರ 2 ಚಮಚದಷ್ಟು ಕೋಕೋನಟ್ ಆಯಿಲ್ ಅಥವಾ ತೆಂಗಿನೆಣ್ಣೆಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ನೆನಪಿಟ್ಕೊಂಡಿರಿ, ಇದು 3 ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ನಾನು ಟೀ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೇನೆ. ಎಲ್ಲದೂ ಅಷ್ಟೇ 2 ಟೀ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೇನೆ. ನಿಮಗೆ ಪ್ರೊಪಾರ್ಷನಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಮಾಡ್ಕೋಬೋದು, ಬಟ್ ಎಲ್ಲದೂ ಕೂಡ ಈಕ್ವಲ್ ಆಗಿರಬೇಕು. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಪೇಸ್ಟಿಗೆ ರೆಡಿಯಾಗಿದೆ. ಈಗ ಏನು ಮಾಡಬೇಕು ಅಂದರೆ ಇದನ್ನು ನೀವು ಈ ರೀತಿ ರೆಡಿ ಮಾಡಿಕೊಂಡು ಪ್ರತಿದಿನ ಸ್ನಾನಕ್ಕಿಂತ ಮೊದಲು ಈ ಥರ ಇದನ್ನು ಮಾಡಿ ತಲೆಗೆ ಸಂಪೂರ್ಣವಾಗಿ ಹಚ್ಕೊಳ್ಬೇಕು. ಅದು ಮುಖ್ಯವಾಗಿ ನಿಮ್ಗೆ ಹೇಳ್ತಾನೆ, ಸ್ಕಾಲ್ಪಿಗೆ ಸಂಪೂರ್ಣವಾಗಿ ನೀವು ಇದನ್ನು ಅಪ್ಲೈ ಮಾಡಬೇಕು. ತಲೆ ಕೂದಲಿಗಲ್ಲ, ತಲೆ ಕೂದಲ ಬುಡಕ್ಕೆ ಇದನ್ನು ಹಾಕಿ ಚೆನ್ನಾಗಿ ನೀವು ಮಸಾಜ್ ಮಾಡಬೇಕು. ಹೆಚ್ಚು ಕಡಿಮೆ ಒಂದು 20 ಮಿನಿಟ್ಸ್ ಅಂದರೆ 20 ನಿಮಿಷ, 1/4 ಗಂಟೆಯಿಂದ 20 ನಿಮಿಷದವರೆಗೆ ಕೊನೆ ಹಾಗೆ ಬಿಡಬೇಕು, ಡ್ರೈ ಆಗಲಿ ಬಿಡಬೇಕು. ನಂತರ ನೀವು ತಲೆ ಸ್ನಾನವನ್ನು ಮಾಡಬೇಕು. ಅಂದರೆ ನಾರ್ಮಲ್ ನೀರಿನಲ್ಲೇ ನೀವು ತಲೆಯನ್ನು ತಿಕ್ಕಿ ತೊಳೆದು ಬಿಡಿ, ನಂತರ ಶ್ಯಾಂಪು ಯೂಸ್ ಮಾಡಿ. ಈ ರೀತಿ ಮಾಡ್ತಾ ಬನ್ನಿ, ಸಾಕು. ಕೆಲವೇ ದಿನಗಳಲ್ಲಿ ನಿಮ್ಮ ತಲೆಯಿಂದ ಸಂಪೂರ್ಣವಾಗಿ ಈ ತಲೆ ಹೊಟ್ಟೆನಿದೆ ಅದು ಸಂಪೂರ್ಣವಾಗಿ ಮಾಯ ಆಗ್ತದೆ. ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಉದುರುವ ಸಮಸ್ಯೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಸ್ಟಾಪ್ ಆಗ್ತದೆ. ಪುನಃ ಹೇಳ್ತಾ ಇದ್ದೇನೆ, ಇದೊಬ್ಬರು ಡಾಕ್ಟರ್ ಹೇಳಿರೋದು, ಅವರು ಇದನ್ನು ಬೇರೆಯವರಿಗೆ ಉಪಯೋಗಿಸಿ ಸಕ್ಸಸ್ ಆಗಿದ್ದಾರಂತೆ. ಅವ್ರು ಹೇಳಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ನೀವು ಇದಕ್ಕೆ ಬೇಕಾದಂಥ ಈ ಪೌಡ್ರ್ ಇದೆಯಲ್ಲ, ಇದನ್ನು ಮೊದಲೇ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವಾಗ ಬೇಕೋ ಆವಾಗ ಮಾಡ್ಕೊತ ಬನ್ನಿ, ಸಾಕು. ಯಾಕಂದರೆ ಮೊದಲೇ ನಾವು ಈ ಪೌಡ್ರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅದರ ಸತ್ವ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗಾಗಿ ಅದು ಒಂದು ರೀತಿ ಯೂಸ್ಲೆಸ್ ಆಗ್ತದೆ. ಹಾಗಾಗಿ ನೀವು ಯಾವಾಗ ಮಾಡಬೇಕು ಈ ಒಂದು ಪೇಸ್ಟನ್ನ, ಆ ಸಂದರ್ಭದಲ್ಲೇ ಈ ಪೌಡ್ರನ್ನ ರೆಡಿ ಮಾಡ್ಕೊಳ್ಳಿ. ಅಂದರೆ ಜೀರಿಗೆ ಪೌಡ್ರನ್ನ ರೆಡಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ನೀವು ತಲೆಗೆ ಹಚ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.